ಮತ್ತೆ ಎಲ್ರು ಜಾಯಿನ್ ಆಗ್ಬೇಕು, ಜಾಯಿನ್ ಆಗಿ. ಓಕೆ, ತರ್ಟಿ ಸಿಕ್ಸ್ ಇಂದ ಹೇಳ್ಕೊಡೋಣ. ಯಾರಾದ್ರೂ ಒಬ್ರು ರಿಪೀಟ್ ಮಾಡಿ. ಊರಾರ್ಗಳೆல்லாம் ಕಾಣವುರಲೋಡೆ ಕೇಳಿಸ್ತಾ ಇದೆಯಾ? கேக்குறது மாமி, கேக்குறது. ஓகே, எத்தனை பேர் இருக்கா ஆன்லைன்? இங்க ஏதோ நமக்கு கண்டுபிடி இல்ல, பார்ட்டிசிபென்ட்ஸ் எத்தனைன்னு தெரியல ಫೋನ್ல. 11 people ಇದ್ದಾರೆ. 11 ಇದ್ದಾರೆ, ಬಂತು. ಓಕೆ ಓಕೆ, ಓಕೆ, ಇಲ್ಲಿಂದ ಹೇಳ್ತೀನಿ. ஊரார்களெல்லாம் காணவுரலோடே தீராவை ಹುಳಿಯಾಯ್ ಚೆಕ್ಕನಾರ್ತಡಿಪ ஆதா வயிற்றினோடாத்தாதான் அன்றியும் மேரார் நெடுங்கயத்தே சென்றிலக்க நின்றிருப்பி ஓராயிரம் பணவிம் கோவியல் நாகத்தை வாராயனக்கென்று மத்ததன் மத்தகத்து சீராத்திடுவடியால் பாய்ந்தான் தன் சீத்தைக்கு நேராவனென்றோ நிஷாசரிதான் வந்தாளை கூறாண்டவாளால் கொடிமோக்கும் காதிரண்டும் ஈராவிடுத்தவர்க்கு மூத்தோனை வெண்ணகரம் சேராவகையை சிலை குனித்தான் செந்துவர்வாய் வாரார் வனமுலையாள் வைதேகி காரணமாம் ஏராத்தடன்தோம் நிராவணனை ஈரைந்தும் சீரா சிரமரத்து சத்துஹந்த செங்கண்மால் போரார் நெடுவேலோன் பொன்பெயரோ நாகத்தை கூறாண்ட வள்ளுகிலா கீண்டு. ಇಲ್ಲಿಂದ ಇದಕ್ಕೆಲ್ಲ ಅರ್ಥ ನೋಡೋಣ. ಊರಾರ್ಗಳೆல்லாம் ಕಾಣವುರಲೋಡೆ, ಎಲ್ಲಾರು ನೋಡೋ ತರ ಒಂದು ಒರಳಲ್ಲಿ ಹಾಕಿ ಕಟ್ಬಿಟ್ಲಂತೆ. ಹೇಗಂತೀರಾವೆ ಹುಳಿಯ ಚಿಕ್ಕನಾರ್ತಡಿಪ್ಪ, ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತಂತೆ. ಯಾರಿಗೆ? ಯಶೋದೆಗೆ. ಇಷ್ಟೆಲ್ಲ ಮಾಡ್ತೀನಿ, ಎಷ್ಟೆಲ್ಲ ಕೊಡ್ತೀನಿ, ಆದ್ರೂ ಇಷ್ಟು ಚೇಷ್ಟೆ ಮಾಡಿದ್ಯಾ, ಎಲ್ಲ ಇದೆಲ್ಲ ಮೊಸರು ಗಡಿಗೆ ಎಲ್ಲ ಚೆಲ್ಬಿಡ್ತಾನಲ್ಲ, ಕೋಪ ಬಂದ್ಬಿಡತ್ತೆ. ಚಿಕ್ಕನಾರ್ತಡಿಪ್ಪ ಏನ್ ಮಾಡ್ತಾಳಂತೆ, ಜೋರಾಗಿ ಬೈದು ಹೊಡೆದು ಆರಾವೈದೆ ನೋಡಾತ್ತಾದ. ಇಷ್ಟೆಲ್ಲ ಇದ್ರು ಅವನಿಗೆ ಹೊಟ್ಟೆ ಅಂತೆ, ಬೈತಾ ಇದಾರೆ, ಹೊಡಿತಾ ಇದಾರೆ, ಆದ್ರೂ ಏನ್ ನಾಚಿಕೆ ಜನ್ಮಾನು ಅನ್ನೋ ತರ ಕೆಲವು ಸತಿ ಹೇಳ್ತೀವಲ್ಲ. ಕೆಲವರು ಕೋಪಿಸ್ಕೊಂಡ್ಬಿಟ್ರೆ ಊಟ ಮಾಡಲ್ಲ, ಇನ್ ಕೆಲವರು ಕೋಪಿಸ್ಕೊಂಡ್ಬಿಟ್ರೆ ಮಾತಾಡಲ್ಲ, ಅಂದ್ರೆ ಇನ್ ಕೆಲವು ಕೋಪಿಸ್ಕೊಂಡ್ಬಿಟ್ರೆ ಜಾಸ್ತಿ ಊಟ ಮಾಡ್ತಾರಂತೆ. ಈ ಕೃಷ್ಣನ್ಗೆ ಹೊಡೆದ್ರು ಇಲ್ಲ, ಬೈದ್ರು ಇಲ್ಲ, ಅಯ್ಯೋ ಹೊಟ್ಟೆ ಹಸಿತಾ ಇದೆ ಅಂತ, ಯಾಕಂದ್ರೆ ಗಮ್ ಅಂತ ಬೆಣ್ಣೆ ವಾಸನೆ ಬರ್ತಾ ಇದೆ ಅಂತೆ. ಆರಾವೈತ್ತಿನೋ
டாத்தாதான் ಏನೋ ಹೊಟ್ಟೆ ತುಂಬಿಲ್ಲ ಅನ್ನೋದ್ರ ಹಾಗೆ ನೋಡ್ತಾನೆ. அன்றியும் நீரார் நெடுங்கை சென்றலைக்க ನಿಂದಿರುಪಿ ಗಟ್ಟಿಯಾಗಿ ಬಿಗಿದು ಅವರ ಜೊತೆಗೆ ಕಟ್ತಾಳಂತೆ ಹಾಗೆ ಹೊಟ್ಟೆಗೆ. ಇದಾದ್ಮೇಲೆ ಬಹುಶಃ ನೋಡಿ ಮಡನಲ್ಲಿ ನನಗನ್ಸೋದು ತಕ್ಷಣ ಇದಕ್ಕೆ ಬಂದ್ಬಿಟ್ರು, ಎಲ್ಲಿಗೆ ವೆಂಕೋಯಿಲ್ ನಾಹತ್ತೆ ಅಂತ ಕಾಳಿಂಗ ಮರದನಾಗ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಆ ಒರಳನ್ನ ಎಳ್ಕೊಂಡ್ ಬರೋದು, ಆ ಯಮಳಾರ್ಜುನ ಯಮಳ ವೃಕ್ಷಗಳು ಒಡೆಯೋದು, ಅಲ್ಲಿಂದ ಗಂಧರ್ವರು ಶಾಪ ವಿಮೋಚನೆ ಆಗೋದು, ಅದನ್ನ ಹೇಳಿಲ್ಲ ಇಲ್ಲಿ. ಬಹುಶಃ ಕಿಲುವಾಗ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ, ಅಥವಾ ಹೀಗೆ ಬರೆದ್ರೋ ಹೇಗೋ ಗೊತ್ತಿಲ್ಲ. ಒಟ್ನಲ್ಲಿ ಅದಾದ್ಮೇಲೆ ತಕ್ಷಣ ಓರಾಯಿರಂ ಪಣವೆಂ ಕೋವಿಯೆಲ್ಲ ಹತ್ತೈ, 1000 ಹೆಡೆ ಇತ್ತು. ಹಾವಿನ ಹೆಡೆ ಮೇಲೆ ಮತ್ತಗತ್ತು ತಲೆ ಮೇಲೆ ಹೋಗಿ ಜಿಗಿದ ಅಂತ. 1000 ಹೆಡೆ ಇತ್ತು ಅಂತಾರಲ್ಲ, ಅವಾಗ 5 ಹೆಡೆ ಇತ್ತು ಅಂತ ಹೇಳ್ತಾರೆ ಕೆಲವರು ಅಂತ ಹೇಳಿದ್ರೆ, ಅವಾಗ ಇಲ್ಲಿ ಹೇಳ್ತಾರೆ ಆ ಚಿಕ್ಕ ಮಗು ಇದ್ನಲ್ಲ ಕೃಷ್ಣ, ಅವನು ಚಿಕ್ಕವನಾಗಿದ್ರಿಂದ ಹೇಗೆ ಅಂದ್ರೆ ಆ 5 ಹೆಡೆ ನಾಗೆ ಒಳ್ಳೆ 1000 ಹೆಡೆ ನಾಗಂತರ ಕಾಣಿಸ್ತಾ ಇತ್ತು ಅಂತ ಕವಿಗಳು ಹೇಳೋದು. ಅದಕ್ಕೆ ಓರಾಯಿರಂ ಪಡೈನ ಹತ್ತ 1000 ಹೆಡೆ ಇದ್ದಂಗಿತ್ತಂತೆ. ವಾರಾಯನಕ್ಕೆಂದು ಬಾರೋ ಅಂತ ಇಲ್ಲ, ಬಾ ಫೈಟಿಂಗ್ ಬಾ ಅಂತ ಕರೀತಾರಲ್ಲ, ಆ ತರ ಇವನು ಈ ಕುಸ್ತಿನಲ್ಲೆಲ್ಲ ಹಂಗೆ ಎದುರುಗಡೆ ಇರೋದ್ನ ಹಂಗೆ ಕರೀತಾರೆ ಕೈನಲ್ಲಿ. ಆ ತರ ವಾರಾಯನಕ್ಕೆಂದ್ರೆ ಬಾ ಅಂತ ಕರೀತಾ ಇತ್ತಂತೆ. ಇವನು ಬಂದೆ ಅಂತ ಹಾಗೆ ಜಗಿತಾನಂತೆ. ಮತ್ತ ಹತ್ ಅದರ ಮಸ್ತಕದ ಮೇಲೆ ಹಾಗೆ ಜಗಿತಾನೆ. ಶ್ರೀರಾರ್ ತಿರುವಡಿಯ ಅಲ್ಪಾಯಿಂದಾನ್, ಶ್ರೀರಾರ್ ತಿರುವಡಿ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿತ್ತು ಅಂತ ನಮಗೆಲ್ಲ ಗೊತ್ತು. ಹೇಗೆ ಅಂತ ಹೇಳಿದ್ರೆ ಅಹಲ್ಯ ಶಾಪ ವಿಮೋಚನೆ ಮಾಡಿತ್ತು. ಆ ತಿರುವಡಿಗೆ ಒಂದು ಮರವಡಿ ಇತ್ತು, ಅದು 14 ವರ್ಷ ರಾಜ್ಯಭಾರ ಮಾಡುತ್ತೆ ಇದ್ರ ರಾಮಾಯಣ ಕಾಲದಲ್ಲಿ. ಅದೇ ತಿರುವಡಿನಲ್ಲಿ ಇವಾಗ ವಾಮಪಾದದಲ್ಲಿ ಮುಟ್ಟಿದಾಗ ಉತ್ತರೆ ಮಗುಗೆ ಜನ್ಮ ಬರುತ್ತೆ. ಅಷ್ಟೆಲ್ಲ ವಿಶೇಷವಾದ ಗುಣವುಳ್ಳ ಆ ತಿರುವಡಿ, ಅದಕ್ಕೆ ಆ ಶ್ರೀರಾರ್ ತಿರುವಡಿ ಅಂತ ಹೇಳ್ತಾರೆ. ಅದೇ ತಿರುವಡಿನಲ್ಲಿ 3 ತಿರುವಡಿನಲ್ಲಿ ಇಡೀ ಜಗತ್ತನ್ನ ಅಳ್ಕೊಂಡವನು ಭಗವಂತ. ಆ ತರ ಎಲ್ಲ ವಿಶೇಷಗಳನ್ನ ಹೇಳ್ತಾರೆ ತಿರುವಡಿಗೆ. ಈ ಶ್ರೀರಾರ್ ತಿರುವಡಿಯ ಅಲ್ಪಾಯಿಂದಾನ್, ಇದು ಹಾವು ಹೇಳತ್ತಂತೆ, ನಾನು ಇಲ್ಲಿಂದ ಹೋದ್ರೆ ಸತ್ಯ ಅಂತ ಲೆಕ್ಕ, ನನ್ನನ್ನ ಯಾರು ಬಿಡೋದಿಲ್ಲ. ಮೊದಲು ಗರುಡನೇ ಬಿಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ದಿನ ವರ ಬೇರೆ ಇದೆ, ಒಂದು ಹಿಡ್ಕೊಂಡು ತಿನ್ಬೋದು ಅಂತ, ನನಗೆ ಕಾಯ್ತಾ ಇದ್ದಾನೆ, ನಾನು ತಿಂದ್ಬಿಡ್ತಾನೆ ಅಂತ. ಇಲ್ಲ, ನನ್ನ ಪಾದದ ವಿಲಕ್ಷಣೆ, ನನ್ನ ಪಾದದ ಗುರುತು ಇದೆಯಲ್ಲ ನಿನ್ ತಲೆ ಮೇಲೆ ಇರೋದ್ರಿಂದ ಅವನ್ ನಿನ್ ಹತ್ರಕ್ ಬರೋದಿಲ್ಲ, ನೀನ್ ಧೈರ್ಯವಾಗಿ ಹೋಗ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಶ್ರೀರಾರ್ ತಿಳುವಡಿ ಅಲ್ಪಾಯಿಂದಾನ್ ಅಂತಾರೆ. ಅಲ್ಲಿಂದ ಮುಂದಕ್ಕೆ ತನ್ ಶೀತೈಕ್ ನೇರಾವನೆಂದ್ರೋ ನಿಶಾಚರಿತಾನ್ ಬಂದಾಳೆ, ಸೀತೆಗೆ ಸಮನಾಗಿದ್ದೀನಿ, ಅವಳಿಗಿಂತ ಚೆನ್ನಾಗಿದ್ದೀನಿ, ನನ್ನೇ ಮದುವೆ ಮಾಡ್ಕೊಳ್ಬೋದು ಅಂತ ಹೇಳಿ ವೇಷ ಮರೆಸ್ಕೊಂಡು ಶೂರ್ಪನಖಿ ಬರ್ತಾಳೆ. ಅದನ್ನ ಈ ಆ ವೃತ್ತಾಂತವನ್ನ ಇಲ್ಲಿ ಹೇಳ್ತಾಳೆ. ಇದೆಲ್ಲ ವೃತ್ತಾಂತ ಹೇಳೋದು ಕೊರವಂಜಿನೇ. ಯಾರು ಅಂತ ಕೈಯನ್ನ ಮೂಸ್ ನೋಡ್ಬಿಟ್ಟು ಹೇಳ್ತಾಳೆ, ಪೇರಾಯರು ಮುಡಯ್ಯಾನ್ ಎಂದ್ರಾಳ್ ಪೇತೆಯಂ. ಅದು ಅವನ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು ಅಂತ ಹೇಳಿ ಅವನ ಕತೆ ಎಲ್ಲ ಹೇಳ್ತಾ ಇದ್ದಾಳೆ. ಈಗ ಪೂರಾಂಡವಾಳಾಲ್ ಕೊಡಿಮೂಕುಂ ಕಾದಿರೆಂಡುಂ, ಏನ್ ಮಾಡ್ತಾರೆ ಲಕ್ಷ್ಮಣ ಪೂರಾಂಡವಾಳಾಲ್ ತುಂಬಾ ಹಿಂಸೆ ಮಾಡ್ತಾ ಇರ್ತಾಳೆ, ಮದುವೆ ಮಾಡ್ಕೊ ಅಂತ. ಅವ್ರಿಗೆ ಸಹಿಸೋಕ್ಕಾಗಲ್ಲ. ಲಕ್ಷ್ಮಣ ಒಂದ್ ಗತಿ ಕಾಣಿಸು ಅಂತ ಹೇಳ್ಬಿಡ್ತಾನೆ, ಆರ್ಡರ್ ಕೊಟ್ಬಿಡ್ತಾನೆ ರಾಮ. ಅದನ್ನೇ ಸಾಕು ಅಂತ ತಲೆ ಸಮಯಾಗಿ ತನ್ನ ಒಂದು ಖಡ್ಗ ಇರುತ್ತೆ ಶಾರ್ಪ್ ಆಗಿ, ಅದನ್ನ ತಗೊಂಡು ಕೊಡಿಮೂಕುಂ ಕಾದಿರೆಂಡು, ಒಂದು ಮೂಗು ದಪ್ಪಕ್ಕೆ, ಕೊಡಿಮೂಕು ಅಂದ್ರೆ ಕೊಡಮೊಳಗ ಹೆಚ್ಚಿಟ್ಟಲ್ಲ, ಹತ್ರ ದೊಡ್ಡ ಮೆಣಸಿನ್ಕಾಯಿ ತರ ಒಂದ್ ಮೂಗಿತ್ತಂತೆ ಅವಳಿಗೆ. ರಾಕ್ಷಸಿಗೆ ಇದೆಲ್ಲ ಹಾಸ್ಯದ ಪ್ರಸಂಗ ಬರುತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ. ಅವಳ ಮೂಗು ಹಂಗಿತ್ತು ಅಂತ. ಈ ರಾವಿಡುತ್ತೆ ಗುರ್ತೇ ಗೊತ್ತಿಲ್ದೇ ಇರೋ ತರ, ಇಲ್ಲಿ ಕಣ್ಣಿತ್ತು ಇಲ್ಲಿ ಮೂಗಿತ್ತು ಅನ್ನೋ ತರ ಗುರ್ತೇ ಇಲ್ದೇ ಇರೋ ತರ ಸಮನಾಗಿ ಹಾಗೆ ಜೀವ್ ಬಿಡ್ತಾನಂತೆ. ಹಾಗೆ ಜೀವ್ ಬಿಟ್ಟಂಗೆ ಪೆನ್ಸಿಲ್ ಎಲ್ಲ ಜೀವ್ತೀವಲ್ಲ ಆ ತರ ಜೀವ್ ಬಿಡ್ತಾನಂತೆ. ಈಡ ಬಿಡುತ್ತವರ್ಕ್ ಇದ್ ಮಾಡಿದಕ್ಕೆ ಏನಾಯ್ತು ಅಂದ್ರೆ, ಮೂತೋನೈ ವೆಂಡಾರಂ ಸೇರಾವಹಯೇ ಶಿಲೆ ಕುಣಿತಾನ್. ಇವಳಿಗೆ ಹೋಗಿ ಇವಳು ಏನ್ ಮಾಡ್ತಾನೆ, ಕರದೂಷಣರಿಗೆ ಕಂಪ್ಲೇಂಟ್ ಮಾಡ್ತಾಳೆ, ನನಗೆ ಹೀಗೆಲ್ಲ ಮಾಡಿದ್ರು, ಅವಮಾನ ಮಾಡಿದ್ರು, ಕಿವಿ ಮೂಗು ಎಲ್ಲ ಕತ್ತರಿಸ್ಬಿಟ್ರು ಅಂತ ಹೇಳಿದಾಗ ಅವಾಗ ಏನ್ ಮಾಡ್ತಾನೆ, ಅವ್ರ ಅಣ್ಣ ಕರದೂಷಣರೆಲ್ಲಾನು ಹೋಗಿ ವೆನ್ನರಹಂ ಶೇರಾವಹೈ ಶಿಲೆ ಕುಣಿತಾನ್, ಒಂದೇ ಒಂದು ಬಾಣದಲ್ಲಿ ಎಲ್ಲ ಕರದೂಷಣರನ್ನ ನೆಲಸಮ ಮಾಡ್ಬಿಡ್ತಾನೆ. செந்து வருவாய் வாரார்வன முனையால் வைதேகி காரணமா,
ಇದೆಲ್ಲ ಮಾಡಿದ್ಯಾತಕ್ಕಪ್ಪ ಅಂತ ಹೇಳಿದ್ರೆ ತೂವರ್ವಾಯ್ ತೊಂಡೆ ಹಣ್ತರ ಇತ್ತಂತೆ, ಆ ತುಟಿಗಳು ತುಂಬಾ ಚೆನ್ನಾಗಿತ್ತಂತೆ. ಅದಕ್ಕೋಸ್ಕರ ಅವಳು ಶಂತುವರ್ವಾಯ್ ಇದು ವಾರರ್ವನ ಮುಲಯ ಘನವಾದ ದೃಢವಾದ ವಕ್ಷಸ್ಥಳ ಇದ್ದ ಸೀತೆ ಅಂದ್ರೆ ಸಾಮುದ್ರಿಕ ಲಕ್ಷಣವಾಗಿ ತುಂಬಾ ಸುಂದರವಾಗಿದ್ದ ಸೀತೆಯನ್ನ ವೈದೇಹಿ ಅವಳಿಗೋಸ್ಕರ ಕಾರಣವಾಗಿ ಏರಾತ್ತಡಂದೋಳಿ ರಾವಣನೇ ಇದು ಅವನಿಗೋಸ್ಕರ ಬಲಿಷ್ಠವಾದ ಇದು ತೋಳುಗಳಿತ್ತಲ್ಲ ರಾವಣನನ್ನ ಈರೈಂದುಂ ಶೀರಾರ್ ಶಿರಮರೆತ್ತು ಶೆತ್ತು ಹೊಂದ ಶಂಗಣ್ಮಾಳ್. ಈರೈಂದು ಅಂದ್ರೆ 2x5 10 ತಲೆಯನ್ನ ಕೊಚ್ಚಿ ಹಾಕಿ ಶೆತ್ತು ಹೊಂದ ಶೆತ್ತು ಉಹಂದ ಅದನ್ನ ಕೊಚ್ಚಾಕಿ ಅವನನ್ನ ಸಾಯಿಸಿ ಉಹಂದೆ ತಾನು ಸಂತೋಷ ಪಡ್ತಾನಂತೆ ಭಗವಂತ. ಉಹಂದ ಶಂಗಣ್ಮಾಲ್ ಪೋರಾರ್ ನೆಡುವೇಲೋನ್ ಪೊನ್ಪೆಯರೋ ನಾಹತ್ತೈ. ಅಲ್ಲಿಂದ ಮುಂದಕ್ಕೆ ಬರ್ಬೇಕು ರಾಮಾವತಾರಕ್ಕೆ, ಅಲ್ಲಿಂದ ಹಿಂದಕ್ಕೆ ಹೋಗ್ತಾರೆ. ಯಾವಾಗ ಇದರಲ್ಲಿ ಹಿರಣ್ಯನ ಅದು ನರಸಿಂಹಾವತಾರಕ್ಕೆ ಹೋಗ್ತಾನೆ. ಪೋರಾರ್ ನೆಡುವೇಲೋನ್ ಪೊನ್ಪೆಯರೋ ನಾಹತ್ತೈ. ಯಾವಾಗ ನೋಡು ಯುದ್ಧ ಮಾಡೋದು ಜಗಳ ಮಾಡೋದು ಇದೇ ಕೆಲಸವಾಗಿದ್ನಂತೆ. ಯಾರು ಹಿರಣ್ಯಕಶಿಪು ಅವನ ಆಹತ್ತೆ ಅವನ ಎದೆಯನ್ನ ಸೀಳಿ ಕೂರ ಅಂದವಳ್ಳು ಹಿರಾಲ್ ಕೀಂಡಾನ್ ಚೂಪಾಗಿರತನ ಉಗುರಿಂದಾನೆ ಅದನ್ನ ಗೀರ್ಬಿಟ್ಟ. ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಕ್ಷಣಂ ಪಾಣಿಜೈ ಅವ್ಯಾತ್ರೀಣಿ ಜಗಂತ್ಯ ಕುಂಠ ಮಹಿಮಾ ವೈಕುಂಠ ಕಂಠೀರವ. ಒಂದು ಚೂರು ಕಾಯಿಲ್ವಂತೆ ಯಾವುದೋ ಆಯುಧ ಬೇಕು ಅಂತ ತನ್ನ ಹತ್ರ ಇರೋ ಒಬ್ಬರನ್ನೇ ಹೊಸದಾಗಿ ಬೆಳೆಸ್ಕೊಂಡು ಆ ಉಗುರಿಂದಾನೇ ಸೀಳ್ ಹಾಕ್ಬಿಟ್ನಂತೆ. ತುಂಬಾ ಕೋಪದ ಶಿನತ್ತಿನಾಲ್ ಕೋಪ ಇತ್ತು ತುಂಬಾ. ಕೋಪದಿಂದಾನೇ ಶಿನತ್ತಿನಾಲ್ ತೆನ್ನಿಲ್ಲಂಗೈ ಕೋಮಾನ ಇಚ್ಚತ್ತ. ಆಂಡ್ರ ಕೂಡ ಹೇಳ್ತಾಳೆ ರಾವಣನ ಕೊಂದಿದ್ದು ಕೋಪದಿಂದ. ಯಾಕೆ ಅಂತ ಹೇಳಿದ್ರೆ ಆಶ್ರಿತ ವಿರೋಧಿಯಾಗಿದ್ದ ಅವನು, ಆಶ್ರಿತರಿಗೆ ತೊಂದರೆ ಕೊಡ್ತಾ ಇದ್ದ. ಆಶ್ರಿತರಿಗೆ ಒಂದು ಕಷ್ಟ ಅಂತ ಹೇಳಿದ್ರೆ ಭಗವಂತ ಸಹಿಸೋದ, ಅವನೇ ಬಂದು ಅವರನ್ನ ಕೊಲ್ತಾನೆ. ಅದನ್ನ ಪೋರಾರ್ ನೆಡುವೆಲ್ಲ ಯಾವಾಗ್ಲೂ ಮಾಡ್ತಾ ಇದ್ದವನು. ಪೊನ್ಪೆಯೇನೋ ನಾಹತ್ತಿ ಪೂರಾಂಡವಳ್ಳು ಹಿರಾಲ್ ಕೇಂಡಾನ್. ಚೂಪಾಗಿದ್ದ ಒಳ್ಳು ಹಿರೋ ಉಗುರಿದೆಯಲ್ಲ ಅದರಿಂದ ಸೀಳ್ ಹಾಕ್ಬಿಟ್ನಂತೆ. ಅಲ್ಲಿಂದ ಮುಂದಕ್ಕೆ ಓದ್ಕೊಳ್ಳೋಣ. ಉಡಲ್ ಮಾಲೈ ಶೀರಾರ್ತಿ. ಯಾರಾದ್ರೂ ಒಬ್ರು ಹೇಳ್ತಿರಬೇಕಾದ್ರೆ ಇದು ಇದರಲ್ಲಿ ಒಂದು ಫೆಸಿಲಿಟಿ ಇದೆ, ಇದರಲ್ಲಿ ಎಲ್ಲಾರು ಒಟ್ಟಿಗೆ ಹೇಳ್ಬೋದು ಅಂತ ಹೇಳಿದ್ರು. ಇದೇ ಪ್ರೋಗ್ರಾಮ್ನ ಇವ್ರು ಫಾಲೋ ಮಾಡ್ತಾರೆ. ಯಾರು ರಂಗನಾಥ್ ಅಂತ ಗುಂಡ ಅಂತ ಹೇಳ್ತೀವಲ್ಲ, ಅವರು ವೈಫ್ ಅವರೆಲ್ಲ ಪ್ರಬಂಧ ಕಲ್ತ್ಕೊಳ್ಳೋಕೆ ಈ ಪ್ರೋಗ್ರಾಮೇ ಯೂಸ್ ಮಾಡ್ತಾರೆ. ಒಟ್ಟಿಗೆ ಕೂಡ ಎಲ್ಲಾರು ಹೇಳ್ಬೋದಂತೆ. ಟ್ರೈ ಮಾಡಿ ಬೇಕಾದ್ರೆ. ಕ್ಷೀರ ಅಂದ್ರೆ ನೀವೆಲ್ಲ ಆಡಿಯೋ ಆನ್ ಮಾಡ್ಕೋಬೇಕು, ಮತ್ತೆ ಪಾಠ ಆಗಿದ ತಕ್ಷಣ ಆಡಿಯೋ ಆಫ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನೀವ್ ಮನೇಲಿ ಮಾತಾಡ್ತಾ ಇರೋದು ಅದೆಲ್ಲ ಕೇಳಿಸ್ತಾ ಇರತ್ತೆ. ಇವತ್ತು ಯಾರಾದ್ರೂ ಒಬ್ರು ಫಾಲೋ ಮಾಡಿ, ಯಾರಿದ್ದೀರ ನೋಡಿ. ಕ್ಷೀರ ತಿರುಮಾರ್ಬಿನ್ ಮೇಲ್ ಕಟ್ಟಿ ತಿರುಮಾರ್ಬಿನ್ಮೇಲ್ ಕಟ್ಟಿ செங்குருதி சோரா கிடந்தானே குங்குமத்தோள் கொட்டி. செங்குருதி சோரா கிடந்தானே குங்குமத்தோள் கொட்டி. வாரா எழுந்தான் அறிவுருவாய் ஆராவெழுந்தான் அறிவுருவாய். அன்றியும் பேர்வாமனாகிய காலத்து அன்றியும் பேர்வாமனாகிய காலத்து மூவடி மண் தாராயனக்கென்று வேண்டி செலத்தினாள். மூவடி மண் தாரா எனக்கென்று வேண்டி செலத்தினாள். நீரே துலகெல்லாம் நின்றளந்தான் மாவலியை. நீரே துலகெல்லாம் நின்றளந்தான் மாவலியை. ஆராத போரில் அசுரர்களும் தானுமாய். ஆராத போரில் அசுரர்களும் தானுமாய். காரார் வரை நெட்டு நாகம் கயிறாக. காரார் வரை நட்டு நாகம் கயிறாக. பேராமல் தாங்கி கடைந்தான். பேராமல் தாங்கி ಕಡೆಯಿಂದಾನ್. ಅಲ್ಲಿ ನಿಲ್ಸ್ಕೊತೀನಿ. ಇದಿಷ್ಟಕ್ಕೆ ಅರ್ಥ ನೋಡೋಣ.
குடல் மாலை ஷீரார் ತಿರುಮಾರ್ಬಿನ್ ಮೇಲ್ ಕಟ್ಟಿ. ಆ ಹೊಟ್ಟೆ ಎಲ್ಲ ಸೀಳ್ಬಿಟ್ಟು ಕಳ್ಳನ್ನ ತೆಗೆದು ಕೈಯಲ್ಲಿ 2 ಕೈಯಲ್ಲೂ ಇಟ್ಕೊಳ್ತಾನಂತೆ. ಒಳ್ಳೆ ರಕ್ತ ಸೋರ್ತಾ ಇದೆ ಆ ಕಳ್ಳಲ್ಲಿ, ಕೆಂಪಗಿದೆ. ಆ ಮಾಲೆಯನ್ನ ಹಾಗೆ ಎದೆ ಮೇಲೆ ಹಾಕೋತಾನಂತೆ. ಎದೆನೆಲ್ಲ ಆಗ್ಲೇ ಒಂದು ಆಭರಣ ಇದೆ. ಯಾವುದು? ಭಗವಂತನ ಎದೆಯಲ್ಲಿ ತಿನೆಯೂ ಪಿರಿಯಾದ ಲಕ್ಷ್ಮಿ ಅಲ್ಲ ಆಗ್ಲೇ ಇದ್ದಾಳೆ. ಆ ಎದೆಯಲ್ಲಿ ಒಂದು ಆಭರಣ ಇರೋದಕ್ಕೆ ಕೌಸ್ತುಭ ಬೇರೆ ಇದೆ. ಎಲ್ಲ ಆಭರಣಗಳಿದ್ರು ಇದು ಒಂದು ಎಕ್ಸ್ಟ್ರಾ ಆಭರಣ ಇರ್ಲಿ ಅಂತ ಹಾರದ ತರ ಹಾಕೊಳ್ತಾನಂತೆ. ಮಾರ್ಬಿನ್ ಮೇಲ್ ಕಟ್ಟಿ ಶಂಕುರುದಿ ಶೋರ ಕಿಡಂದಾನೆ ಕುಂಕುಮತ್ತೋಳ್ ಕುಟ್ಟಿ. ಅಲ್ಲಿ ನೋಡ್ತಾನೆ ಹಿರಣ್ಯನ ಪಾರ್ಥಿವ ಶರೀರ ರಕ್ತದ ಮಡುವಿನಲ್ಲಿ ಬಿದ್ದಿದೆಯಂತೆ. ಅದನ್ನ ನೋಡಿ ಹಾಗೆ ಅಟ್ಟಹಾಸದಿಂದ ನಕ್ಕು ಬಿಟ್ಟು ತೋಳು ಕೊಟ್ಕೊಂಡು ನಗ್ತಾನಂತೆ. ತೋಳು ತಟ್ಟಿ ನಗ್ತಾನಂತೆ. ಅಂದ್ರೆ ತುಂಬಾ ಸಂತೋಷ ಆಗ್ಬಿಟ್ಟಿದೆ. ಯಾಕಂದ್ರೆ ಇವ್ನು ತುಂಬಾ ಹಿಂಸೆ ಮಾಡ್ತಾ ಇದ್ನಲ್ಲ ಪ್ರಹ್ಲಾದನಿಗೆ, ಇವನನ್ನ ಸಾಯ್ಸಕ್ಕಾಯ್ತಲ್ಲ ಅಂತ ತುಂಬಾ ಸಂತೋಷ ಆಗತ್ತೆ. ಆ ರಕ್ತಪಾತ ಆಗ್ತಾ ಇದ್ರು ಅವಾಗ ಯಾವಾಗ ಒಂದು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ಅವರಿಂದ ನಮ್ಗೆ ಯಾವ್ದಾದ್ರು ಒಂದು ಕೇಡಾಗಿದ್ರೆ ಅವ್ರು ಸತ್ತಾಗ ನಮ್ಗೆ ಅಯ್ಯೋ ಪಾಪ ಅಂತ ಅನ್ಸೋದಿಲ್ಲ. ಅದು ಇವಾಗ ನ್ಯಾಚುರಲ್ ನೋಡಿ. ಇವಾಗ ನಮ್ಗೆ ಯುದ್ಧ ಕಾಲದಲ್ಲಿ ಹಾಗೆ ತಾನೆ ಅನ್ಸುತ್ತೆ. ಅವ್ರು ಶಿಕ್ಷೆ ಆಗ್ತಾ ಇದೆ ಅಂದ್ರೆ ಒಳ್ಳೇದೇ ಆಗ್ಲಿ, ಹಾಗೆ ಆಗ್ಲಿ, ಅವರೆಲ್ಲ ಸರಿಯಾಗಿ ಶಿಕ್ಷೆ ಆಗ್ಬೇಕು ಅಂತ ಅನ್ಸುತ್ತೋ ಅಲ್ವ. ಅದೇ ತರನೇ ಇಲ್ಲಿ ಶಂಗುರುದಿ ತುಂಬಾ ಇದು ಖುಷಿ ಆಗ್ಬಿಟ್ಟು ಶೋರ ಕಿಡಂದಾನೆ ಕುಂಕುಮತ್ತೋಳ್ ಪುಟ್ಟಿ ಅವನನ್ನ ನೋಡ್ಕೊಂಡು ಏನ್ ಮಾಡ್ತಾನೆ, ಆರಾಯಣಂದಾನ್ ಅರಿವುರು ಹಾಗೆ ಹೇಳ್ತಾನಂತೆ. ಅವನ ಶರೀರವನ್ನ ತೋಳ್ ಮೇಲೆ ಹಾಕೊಂಡು ಅನ್ರಿಯಂ ತೋಳ್ ಮೇಲೆ ಹಾಕೊಳ್ತಾನಂತೆ. ಹಾಗೆ ರಕ್ತ ತೊಟ್ಟಿಕ್ತಾ ಇರುತ್ತೆ. ಅವ್ರು ತುಂಬಾ ಖುಷಿ ಅವನ್ನ ಸಾಯಿಸ್ದೆ ಅಂತ. ಇನ್ ಮುಂದಕ್ಕೆ ಹೋಗ್ತಾರೆ. ಆರಾವೆಳಂದಾನ್ ಅರಿಯುರು ಹಾಗೆ ಹೇಳ್ತಾನೆ. ಎಲ್ಲಿ ಎಳಂದಾನ್ ಅಂತ ಹೇಳಿದ್ರೆ ಆ ಹೊಸ್ತಿಲ್ ಮೇಲೆ ಕೂತ್ಕೊಂಡು ಸೀಳ್ತಾ ಇರ್ತಾನೆ. ಯಾಕೆಂದ್ರೆ ಮನೆ ಒಳಗೂ ಸಾಯ್ಬಾರ್ದು, ಹೊರಗಡೆನೂ ಸಾಯ್ಬಾರ್ದು ಅಂತ ವರ ಬೇಡ್ಕೊಂಡಿರ್ತಾನಂತ. ಹೊಸ್ತಿಲ್ ಮೇಲೆ ಕೂತ್ಕೊಂಡು ಅವನನ್ನ ಸಾಯಿಸ್ಬಿಟ್ಟು ಅವನ ಹೆಣವನ್ನ ಹೆಗಲ ಮೇಲೆ ಹಾಕೊಂಡ್ ಬರ್ತಾನೆ. ಅನ್ರಿಯುಂ ಪೇರ್ ವಾಮನನಾಹಿಯ ಕಾಲತ್. ಅದಾದ್ಮೇಲೆ ನೆಕ್ಸ್ಟ್ ಅವತಾರ ವಾಮನ ಅವತಾರ ಬರುತ್ತೆ. ಪೇರ್ ವಾಮನನಾಹಿಯ ಕಾಲತ್ ಅಂತ ವಿಶೇಷವಾಗಿ ಹೇಳ್ತಾರೆ. ಪೇರ್ ಅಂದ್ರೆ ಉಯರ್ದ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ಅವತಾರ. ಯಾಕೆ ಈ ವಾಮನ ಅವತಾರ ತುಂಬಾ ಒಳ್ಳೆ ಅವತಾರ ಅಂತ ಹೇಳ್ತಾರೆ ಅಂದ್ರೆ, ಇದರಲ್ಲಿ ಯಾರನ್ನೂ ಶಿಕ್ಷಿಸೋದಿಲ್ಲ. ರಕ್ಷಾ ವಾಮನ ರೋಷ ವಾಮ ಕರುಣ ಕಾಕುಸ್ತ ಹೇಲಾಹಿ. ಇವನ ದಶಾವತಾರ ಸ್ತೋತ್ರದಲ್ಲೇ ಹೇಳ್ತಾರೆ. ಈ ಅವತಾರದ ಮಹಿಮೆನೇ ಹಾಗೇನೆ. ರಕ್ಷೆ 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 ರಕ್ಷೆ, ಯಾರಿಗೂ ಕೇಡು ಬಗೆಯೋದೇ ಇಲ್ಲ. ಈ ಇದರಲ್ಲಿ ಎಲ್ಲ ತ್ರಿಮೂರ್ತಿಗಳು ಮೊದಲುಗೊಂಡಾಗಿ ಎಲ್ಲರಿಗೂ ರಕ್ಷೆ ಅಂತಾನೆ ಕೊಡೋದು. ಅವಾಗ ಇಲ್ಲಿ ಅಷ್ಟಕ್ಕೆ ಬಲಿಚಕ್ರವರ್ತಿಗೆ ರಕ್ಷೆ ಕೊಡ್ತಾನೆ. ಹೋಗಿ ಅವನ ಪಾತಾಳದಲ್ಲಿ ಬಾಗಿಲು ಕಾಯ್ತಾ ಇರ್ತಾನೆ. ಯಾಕಂದ್ರೆ ಈ ದೇವತೆಗಳೆಲ್ಲ ಏನ್ ಸಾಮಾನ್ಯ ಅಲ್ಲ. ಆಮೇಲೆ ಬಂದ್ರು ಇವನ್ ಸ್ವಲ್ಪ ಇದಾಗಿ ಲೀನಿಯಂಟ್ ಆಗಿದ್ದಾಗ ಅವ್ರು ಬಲ್ತ್ಕೊಂಡ್ಬಿಟ್ಟು ಅವರು ಬಂದು ಇವನನ್ನ ಅಟ್ಯಾಕ್ ಮಾಡ್ಬೋದು. ಅದರಿಂದ ಬಲಿಚಕ್ರವರ್ತಿಗೆ ದಾನ ಎಲ್ಲ ಆದ್ಮೇಲೆ ತಾನು ಬಂದ್ಬಿಡ್ತಾನೆ. ಬಲಿಚಕ್ರವರ್ತಿ ಊರಿಗೆ ಬಂದು ಅಲ್ಲೇ ಕಾವಲ್ ಕಾಯ್ಕೊಂಡಿರ್ತಾನೆ ಬಲಿಚಕ್ರವರ್ತಿ ಇದನ್ನ ರಸಾತಲವನ್ನ. மூவடி மண் தாராயணக்கென்று வேண்டி ಚಲತ್ತಿನಾಲ್. ನನಗೆ ಆ ಬಲಿಚಕ್ರವರ್ತಿ ಯಾಗ ಮಾಡ್ತಾ ಇರ್ತಾನೆ. ವಿಶ್ವಜಿತ್ ಯಾಗ ಮಾಡ್ತಾ ಇದ್ದಾಗ ಈ ಅದಿತಿ ಹತ್ರ ಹೋಗಿ ಇಂದ್ರ ಕೇಳ್ಕೊಳ್ತಾನೆ, ಅಮ್ಮ ನನ್ ರಾಜ್ಯ ಎಲ್ಲ ತಗೊಂಡ್ಬಿಟ್ಟಿದ್ದಾನಮ್ಮ ಅವನು, ನನ್ ರಾಜ್ಯ ನನಗೆ ವಾಪಸ್ ಬೇಕು, ಕೊಡಿಸು ಅಂತ. ಅವ್ನು ದಾನ ಕೊಡ್ತಾ ಇದ್ದಾನಲ್ಲ ಇಂದ್ರ, ಹೋಗಿ ಕೇಳು, ಯಾರು ಹೋಗಿ ಕೇಳಿದ್ರು ಕೊಡ್ತಾರೆ ಅಂತ ಹೇಳಿದ್ರೆ ಇವನಿಗೆ ಅವಮಾನ. ತಾನು ಹೋಗಿ ಕೇಳಕ್ ಅವಮಾನ. ತಮ್ಮನ್ನ ಕಳ್ಸು, ಉಪೇಂದ್ರನ್ ಕಳ್ಸು, ಅವನ್ ಕೇಳಲಿ ಅಂತ. ಉಪೇಂದ್ರನ್ ಕೇಳಿದಾಗ ಅವನು ಹೇಳ್ತಾನೆ, ಅಮ್ಮ ಅವನೆಲ್ಲ ಸರಿಯಾಗಿ ಒಳ್ಳೆ ದಕ್ಷಿಣೆಗಳನ್ನ ಸರಿಯಾಗಿ ಕೊಟ್ಟು ಒಂದು ಯಾಗ ಮಾಡ್ತಾ ಇದ್ದಾನಲ್ಲ, ಯಾಕಮ್ಮ ಅದನ್ನ ಕಡಿಸ್ಬೇಕು, ಮಾಡ್ಲಿ ಬಿಡಮ್ಮ ಅಂತ ಹೇಳಿದ್ರೆ, ಇಲ್ಲ ಕಣೋ ನಿಮ್ಮ ಅಣ್ಣ ತುಂಬಾ ಭಯದಲ್ಲಿದ್ದಾನೆ, ಅವನ್ ರಾಜ್ಯ ಹೋಗ್ಬಿಡುತ್ತೆ ಅಂತ, ನೀನೇನಾದ್ರೂ ಮಾಡಿ ಅದನ್ನ ಇಸ್ಕೊಂಡ್ ಬಾ ಅಂತ ಹೇಳ್ತಾರೆ. ಸರಿ ಅಮ್ಮ ಮಾತು ಅಂತ ಹೇಳ್ಬಿಟ್ಟು ಬರ್ತಾನೆ. ಬಂದ್ಬಿಟ್ಟು ಮಾವಲಿ ಅಲ್ಲಿ ಬಂದು ನಿಂದ್ರಳಂದಾನ್ ಅವ್ನ್ 3 ಅಡಿ ಮಣ್ಣು ಕೊಡು ಅಂತ ಹೇಳ್ತಾನೆ. ನೀರೇ ತುಲಹೆಲ್ಲ ನಿಂದ್ರಳಂದಾನ್ ಮಾವಲಿಗೆ ಕೊಟ್ಟಿದ್ದ ಉದ್ದರಣಿ ತೀರ್ಥವನ್ನು ತಗೊಂಡು 3 ಲೋಕವನ್ನು ಅಳ್ಕೊಳ್ತಾನೆ. ಇದಾದ್ಮೇಲೆ ಆರಾಧ ಪೋರಿಲ್ ಅಸುರಗಳ್ ತಾನು ಇದಕ್ಕಿಂತ ಇದು ಕೃತಯುಗದಲ್ಲಿ ನಡೆಯೋದು. ಆ ಕೃತಯುಗದ ಸಂಗತಿ ಇನ್ನೊಂದು ಸ್ವಲ್ಪ ಹಿಂದೆ ವಾಮನಾವತಾರಕ್ಕಿಂತ ಹಿಂದೆ ಹೋಗಿ ಹೇಳ್ತಾರೆ. ಆರಾಧ ಪೋರಿಲ್ ಅಸುರர்களும் தானுமாய்
ಯಾವಾಗ್ಲೂ ಯುದ್ಧ ನಡೀತಾನೆ ಇರುತ್ತಂತೆ. ದೇವತೆಗಳಿಗೂ ರಾಕ್ಷಸರ ನಂಬರ್ ಕಡಿಮೆ. ಅವ್ರು 66 ಕೋಟಿ ಇದ್ದಾರೆ ಇದು ರಾಕ್ಷಸರು ದೈತ್ಯರ ಬೆಲೆ. ಅವ್ರ ಸೈಜಲ್ಲೂ ದೊಡ್ಡವರಾಗಿರ್ತಾರೆ. ಅದರಿಂದ ಏನಾದ್ರೂ ಮಾಡಿ ಅವ್ರನ್ನ ಸಾಯಿಸ್ಬೇಕು. ನನಗೆ ಇನ್ನೊಂದು 12 ವರ್ಷ ಆಯುಸ್ ನನಗೆ ಬೇಕು ಅಂತ ಕೇಳಿದಾಗ ಆಯುಸ್ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಅವಾಗ ಏನ್ ಮಾಡೋದು, ಇರೋ ಆಯುಸಲ್ಲೇ ಇವ್ರನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ದೇವತೆಗಳೆಲ್ಲ ಏನ್ ಮಾಡ್ತಾರೆ, ನೋವು ಪಟ್ಬಿಡ್ತಾರೆ ಪಾಪ. ಅವ್ರಿಗೆಲ್ಲ ಮೈ ಕೈ ಎಲ್ಲ ಜಜ್ಜೋಗ್ಬಿಟ್ಟು ನಂಬರು ಕಡಿಮೆ ಆಯ್ತು, ಕೆಲವರೆಲ್ಲ ನಾಶವಾಗ್ಬಿಡ್ತಾರೆ. ಅವಾಗ ದೇವತೆಗಳೆಲ್ಲ ಹೇಳ್ತಾರೆ, ನಮ್ಗೆ ಕಷ್ಟ, ಇವ್ರನ್ನ ಇವ್ರ ಹತ್ರ ಯುದ್ಧ ಮಾಡೋದು, ನೀವೇನಾದ್ರೂ ಒಂದು ಉಪಾಯ ಮಾಡ್ಕೊಡ್ಬೇಕು ನಮ್ಗೆ ಅಂತ ಕೇಳ್ತಾರೆ. ಅವಾಗ ಏನ್ ಉಪಾಯ ಮಾಡೋದು ಅಂತ ಹೇಳಿದಾಗ, ಎಲ್ಲಾ ಒಳ್ಳೆ ವಸ್ತುಗಳನ್ನು ಹಾಕಿ ಸಮುದ್ರ ಮಥನ ಮಾಡೋಣ. ಸಮುದ್ರ ಮಥನ ಮಾಡಿದಾಗ ಅಲ್ಲಿ ಸಮುದ್ರ ತಳದಲ್ಲಿರುವಂತ ಉಪ್ಪಿನ ಸಾರ ಅಂತ ಹೇಳ್ತಾರೆ, ಅಮೃತ ಬಂದು ಕ್ಷೀರಸಾಗರವನ್ನ ಕಡ್ದಾಗ ಕೆಳಗಡೆ ಸಿಗುತ್ತೆ ಅಮೃತವನ್ನ ಕಡ್ದು ತಗೊಳ್ಳೋಣ. 33 ಕೋಟಿ ದೇವತೆಗಳು ಅದನ್ನ ತಿಂದಾಗ ನಿಮ್ಗೆ ಶಕ್ತಿ ಬರುತ್ತೆ, ನೀವ್ ಯಾರು ಸಾಯೋದಿಲ್ಲ ಅಂತ ಹೇಳ್ಬಿಟ್ಟು ನೀರೇ ತುಲಹೆಲ್ಲ ನಿಂದಳಂದಾನ್ ಮಾವಲಿಯೇ. ಅದಾದ್ಮೇಲೆ ಆರಾದ ಪೋರಿಲ್ ಅಸುರர்களும் ತಾನುಮಾಯ್ ಒಂದ್ ಕಡೆ ರಾಕ್ಷಸರು ನಿಂದಿರ್ತಾರೆ, ಇನ್ನೊಂದ್ ಕಡೆ ಇವನು ಫ್ರಂಟ್ ಅಲ್ಲಿ ಇವ್ನು ನಿಂತ್ಕೋತಾನೆ. ಇವ್ನು ನಿಲ್ಲೋವರೆಗೂ ಅದ್ ಗಟ್ಟೆ ಸುಖ ಇಟ್ಕೊಳಕ್ಕೆ ಆಗಲ್ಲ ಅವ್ರಿಗೆ. ಕೇಶವನಾಗಿ ಮುಂದ್ಗಡೆ ನಿಂತ್ಕೊಳ್ತಾನೆ. ಆ ಕೇಶಪಾಶವನ್ನ ನೋಡಿ ಲಕ್ಷ್ಮೀ ದೇವಿನೇ ಅವಳು ಆಂಡಾಳ್ ರೂಪದಲ್ಲಿ ಇರ್ತಾಳೆ. ಕೇಶಪಾಶವನ್ನ ನೋಡಿ ತುಂಬಾ ಮೆಚ್ಕೊಂಡು ಮದುವೆ ಮಾಡ್ಕೊಂಡ್ಬಿಡ್ತಾಳೆ ಅವಳು. ಮದುವೆ ಮಾಡ್ಕೊಂಡು ಎಲ್ಲರೂ ನೋಡ್ತಿದಂಗೆ ಹಾಸಿಗೆ ಹೃದಯದ ಸೋಪಾನ ಹತ್ರ ಮೆಟ್ಲು ಹತ್ತಿ ಹಾಸಿಗೆಯಲ್ಲಿ ಹೋಗಿ ಕುಳಿತು ಬಿಡ್ತಾಳೆ. ಹೃದಯದಲ್ಲಿ ಹೋಗಿ ಕುಳಿತು ಬಿಡ್ತಾಳೆ ಅವಳು. ಪೇರಾಮಲ್ ತಾಂಗಿ ಕಡೆಯಿಂದಾನ್ ಚೂರು ನಿಲ್ಲಿಸ್ತೆ, ಹಾಗೆ ಚೆನ್ನಾಗಿ ಹೇಗೆ ಸಾಂಪ್ರದಾಯಿಕವಾಗಿ ಕಡಿಬೇಕೋ ಹಾಗೆ ನಿಧಾನಕ್ಕೆ ಕಡಿದ್ರಂತೆ. ಯಾಕಂದ್ರೆ ಭಗವಂತನು ಅದರಲ್ಲಿ ಇದ್ನಲ್ಲ, ಅದಕ್ಕೆ ನಿಧಾನಕ್ಕೆ ಕಡಿದಾರೆ. ಇದಾದ್ಮೇಲೆ ಆರಾಧಪ್ಪು ಅದಾಯ್ತು. ಕಾರಾರ್ವರೈ ನೆಟ್ಟು ನಾಹಂ ಕೈರಾಹ. ಕಾರಾರ್ವರೈ ನೆಟ್ಟು ಅಂತ ಹೇಳಿದ್ರೆ ಮಂದಾರ ಪರ್ವತ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಎಲ್ಲ ಮೋಡ ತುದಿಲಿ ಪೀಕ್ ಆಫ್ ದ ಮೌಂಟೇನ್ ಎಲ್ಲ ಮೋಡ ಇತ್ತು, ಅಷ್ಟು ಎತ್ತರಕ್ಕಿತ್ತು. ಆ ಮಂದಾರ ಪರ್ವತವನ್ನ ಇಟ್ಕೊಂಡು ಅದಕ್ಕಿನ ಸಾತ್ವಿಕಿನ ದಾರವನ್ನಾಗಿ ನಾಹಂ ಅಂತ ಹೇಳಿದ್ರೆ ಹಾವು, ಅವನ್ನ ಕೈರಾಹ ಹಗ್ಗವನ್ನಾಗಿ ಇಟ್ಕೊಂಡು ಪೇರಾಮಲ್ ತಾಂಗಿ ಕಡೆಯಿಂದಾನ್. ಪೇರಾಮಲ್ ಅಂದ್ರೆ ನಾನ್ ಸ್ಟಾಪ್ ಕಡದ್ನಂತೆ. ಹಾಗೇನೆ ಯಾವಾಗ್ಲೂ ಅಷ್ಟೇನೆ ಕಡಿಬೇಕಾದ್ರೆ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ಬಾರ್ದು, ಪೂರ್ತಿ ಬೆಣ್ಣೆ ಬರೋ ತನಕ ಕಡಿಬೇಕು. ಅದಕ್ಕೆ ಪೇರಾಮಲ್ ತಾಂಗಿ ಕಡೆಯಿಂದಾನ್, ಸಮುದ್ರವನ್ನ ಹಾಗೆ ಕಡಿತಾನಂತೆ. ತಿರುತ್ತುಳಾಯ್ ತಾರಾಂದ ಮಾರ್ವಲ್ ತಡಮಾಲ್ ವರೈ ಪೋರ ಹೇಳ್ತೀರ ಇವಾಗ. ತಿರುತ್ತುಳಾಯ್ ತಾರಾಂದ ಮಾರ್ವನ್ திருத்துழாய் தாராந்த மார்பன் தடமால் வரை போலும் ஓரானை பொய்கைவாய் கோள்பட்டு நின்றலர. போரானை பொய்கைவாய் கோட்பட்டு நின்றலரி கரெக்ட். நீரார் மலர் கமலம் கொண்டோர் நெடுங்கையால். நீரார் மலர் கமலம் கொண்டோர் நெடுங்கையால். நெடுங்கையால் ಕೈಯಲ್ಲ, ಒಂದ್ ನಿಮಿಷ. ಕೈಯಲ್ಲಿ ಅದೇ ಕೈಯಲ್ಲಿ ಒಂದು ಕಮಲದ ಹೂ ಇಟ್ಕೊಂಡಿರ್ತಾನೆ. ಓಕೆ. ನೀರಾರ್ ಮಲರ್ ಕಮಲಂ ಕೊಂಡೋರ್ ನೆಡುಂಕೈಯಾಲ್ ನಾರಾಯಣ ಓ ಮಣಿವಣ್ಣ ನಾಹಣೆಯ. ನಾರಾಯಣ ಓ ಮಣಿವಣ್ಣ ನಾಹಣೆಯ. வாராயன்னாரிடரை நீக்காய். வாராயன்னாரிடரை நீக்காய். ಮೀನಿಂಗ್ ನೋಡೋಣ ಇದ್ರದ್ದು. ತಿರುತ್ತುಳಾಯ್ ತಾರಾರ್ನ ಮಾರ್ವನ್ ತಡಮಾಲ್ ವರೈ ಪೋಲುಂ. ಅಲ್ಲಿ ಪೇರಾಮಲ್ ತಾಂಗಿ ಕಡೆಯಿಂದ ಅಂತ ಹೇಳಿದ್ರೆ ಇದು ನಾನ್ ಸ್ಟಾಪ್ ಆಗಿ ಕಡಿತಾರೆ. ಯಾರು ಕಡಿದ್ರು ಅಂತ ಹೇಳಿದ್ರೆ ತಿರುತ್ತುಳಾಯ್ ತಾರಾರ್ಂದ
ತುಳಸಿ ಮಾಲೆಯನ್ನ ಧರಿಸಿರುವಂತ ವಿಶಾಲವಾದ ವಕ್ಷಸ್ಥಳ ಇದ್ದ ಭಗವಂತ ತಡಮಾಲ್ವರೈ ಪೋಲ್ ಅಗಲವಾದ ಬೆಟ್ಟದ ತರ ವಿಶಾಲವಾದ ವಕ್ಷಸ್ಥಳ ಇತ್ತಂತೆ ಅವನಿಗೆ. ಪೋರಾನೆ ಇದು ಅಲ್ಲಿಗೆ ಅವನು ಆ ತರ ಇತ್ತು ಅಂತ. ಅಲ್ಲಿಗೆ ಈ ತಡಮಾಲ್ವರೈ ತೋಳ್ ಅನ್ನೋದು ಭಗವಂತನಿಗೂ ಆಗುತ್ತೆ. ಇನ್ನೊಂದು ತಡಮಾಲ್ವರೈ ಪೋಲಂ ಅನ್ನೋದು ಪೋರಾನೆ ಪೊಯ್ಹೈವಾಯಿ ಅದು ಬಂತಲ್ಲ, ಇದು ದೊಡ್ಡ ಬೆಟ್ಟದ ಆಕಾರಕ್ಕೆ ಒಂದು ಆನೆ ಇತ್ತಂತೆ. ಯಾರದು? ಗಜೇಂದ್ರ. ಅದ್ರ ಕತೆ ನೆಚ್ಚ ಹೇಳ್ತಾರೆ. ಪೋರಾನೆ ಪೊಯ್ಹೈವಾಯ್ ಪೋಳ್ಪಟ್ಟ ನಿಂದ್ರಲರಿ. ಅದೇ ಗೋಳು. ಏನ್ ಗೋಳು ಅಂತ ಹೇಳಿದ್ರೆ ಕಾಲನ್ನ ಮೊಸಳೆ ಕಚ್ಬಿಟ್ಟಿರತ್ತೆ. ಆ ನೋವು ತಡಿಲಾರ್ದೆ ನಿಂದ್ರಲರಿ ಕಿರ್ತಾ ಇರತ್ತಂತೆ. ಅದೇ ಆನೆ ಭಾಷೆಯಲ್ಲಿ ಏನೋ ಕಿರ್ತಾ ಇರತ್ತೆ. ಅವಾಗ ನೀರಾರ್ ಮಲರ್ ಕಮಲಂ ಕೊಂಡೋ ನೆಡುಂಕೈಯಾಲ್. ಇದು ತುಂಬಿಕೆ ಇದೆಯಲ್ಲ, ನೆಡುಂಕೈ ಅಂದ್ರೆ ತುಂಬಿಕೆ. 4 ಕಾಲಿರತ್ತೆ, 2 ಕಿವಿ ಆನೆಗೆ. ಈ ಕೈ ಎಲ್ಲಿಂದ ಬರ್ಬೇಕು ಅಂತ ಹೇಳಿದ್ರೆ ಆ ತುಂಬಿಕೆನೆ ಕೈ. ಅದಕ್ಕೆ ನೆಡುಂಕೈಯ ಅಲ್ಲಿ ಒಂದು ಕಮಲದ ಹೋಗಿ ಇಟ್ಕೊಂಡು ನಾರಾಯಣ ಓ ಮಣಿವಣ್ಣ ನಾಹಣೆಯ. ಇಂದ್ರದ್ಯುಮ್ನ ಅನ್ನೋ ಒಬ್ಬ ರಾಜಾನೇ ಶಾಪಗ್ರಸ್ತನಾಗಿ ಒಂದು ಆನೆ ಆಗಿರ್ತಾನೆ. ಇದೆಲ್ಲ ಗೊತ್ತು. ಭಕ್ತಿ ಯೋಗ ಮಾಡ್ತಾ ಇದ್ದಾಗ ಅಗಸ್ತ್ಯರು ಬಂದಾಗ ಗಮನಿಸದೆ ಹೋಗಿದ್ದಕ್ಕೆ ಅಗಸ್ತ್ಯರು ನೀನು ಆನೆ ತರನೇ ಆಗ್ಬಿಡು, ಹಾಗೆ ಅಳ್ಳಾಡದೆ ನೀ ಮಾಡ್ತಾ ಇದೆಯಲ್ಲ ಅಚಲವಾಗಿ ನೀ ಆನೆ ತರ ಆಗೋಗ್ಬಿಡು ಅಂತ ಶಾಪ ಕೊಟ್ಬಿಡ್ತಾರೆ. ಆನೆ ಆದ್ರೆ ಕೂಡ ಅದಕ್ಕೆ ಆ ಭಕ್ತಿ ಯೋಗದ ವಾಸನೆ ಹೋಗಿರಲ್ಲ. ದಿನಾ ಒಂದು ಹೂವನ್ನ ತಗೊಂಡು ಹೋಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇತ್ತು. ಆ ತರ ಮಾಡ್ಬೇಕಾದ್ರೆ ಒಂದ್ ದಿವಸ ಹೋದಾಗ ಈ ಸರೋವರದಲ್ಲಿ ಕಾಲನ್ನ ಒಂದು ಮೊಸಳೆ ಕಚ್ಬಿಡತ್ತೆ. ಆ ನೋವು ತಡೆಯಕ್ಕಾಗದೆ ಅಲರಿ ನಿಂದ್ರಲ್ಲರಿ ಕೋಳ್ಪಟ್ಟು ಗೋಳ್ಪಟ್ಟು ಅಂದ್ರೆ ಗೋಳ್ಪಟ್ಟು ಅಂತ. ಆ ಗೋಳ್ ತಡಿಲಾರ್ದೆ ಕಿರ್ಸ್ತಂತೆ. ಅವಾಗ ವಾರಾಯಣ್ಣಾರಿಡರೈ ನೀತಾಯ್. ಅದೇ ಅದೇನೋ ಅದ್ರ ಭಾಷೆಗೆ ದೇವ್ರಿಗೆ ಅರ್ಥ ಆಗತ್ತೆ. ನನ್ನ ನೋವನ್ನ ತಡೆಯಕ್ಕಾಗಲ್ಲ ಬಾಪ, ನನ್ನ ನೋವನ್ನ ಎನ್ನಾರಿಡರೈ, ನನ್ನ ಈ ನೋವನ್ನ ನೀ ಕಾಯ್ ಹೋಗಿಸಪ್ಪ ದೇವ್ರೇ ಅಂತ ಬೇಡ್ಕೊಳತ್ತಂತೆ ಆ ಆನೆ. ಏನವೇ ಇಲ್ಲಿಂದ ಹೇಳ್ಕೋಬೇಕು. ಏನವೇ ಹೊಂಡ ತೀರಾದ ಶೀತತ್ತಾಲ್ சென்றிரண்டு கூறாக. எனவே உண்டு தீராத சீத்தத்தால் சென்றிரண்டு கூறாக. ஈராவதனை இடர்கடிந்தான் எம்பெருமான். ஈராவதனை இடர்கடிந்தான் எம்பெருமான். பேராயுரமுடையான் பேய்பெண்டீர். பேராயிரமுடையான் பேய்ಪೆಂಡೀರ್. ಏನವೇ ಹೊಂದ ಭಗವಂತನಿಗೆ ತುಂಬಾ ಕೋಪ ಬರುತ್ತಂತೆ. ಎನ್ನಾರಿಡರೈ ನೀಕಾಯ್ ಅಂತ ಯಾವಾಗ ಆ ಆನೆ ಕಿರ್ಚ್ಕೊಂತು ಕೈಯಲ್ಲಿ ಹೂವ ಇಟ್ಟು ತುಂಬಿಕೆನಲ್ಲಿ ಹೂವ ಇಟ್ಕೊಂಡು ಏನವೇ ಹೊಂದು ಕೋಪ ಬಂತಂತೆ ಭಗವಂತನಿಗೆ. ತೀರಾದ ಶೀತತ್ತ ಕೋಪ ಹೋಗ್ಲೇ ಇಲ್ವಂತೆ. ತೀರಾದ ಅಂದ್ರೆ ಆರದೇ ಇರೋ ಕೋಪ ಅಂತ ಅರ್ಥ. ಚಂಡ್ರಿಗಂಡ ಪೂರ ಬೇಗ ಬಂದು ಹಾಗೆ ಸುದರ್ಶನವನ್ನ ತಗೊಂಡು ಈರಾವದನೆ ಇಡರ್ಕಡಿಂದ. ನೀರಾವದನೆ ಯಾವ್ದನ್ನ 2 ಪೀಸ್ ಮಾಡ್ಬಿಟ್ನಂತೆ. ಯಾವ್ದನ್ನ ಮೊಸಳೆನ 2 ತುಂಡಾಗಿ ಮಾಡ್ಬಿಟ್ಟು ಇಡರ್ಕಡಿಂದ ನೋವು ಬಿಡ್ಸದ್ನಂತೆ. ಯಾರಿಗೆ? ಆನೆಗೆ. ಎಂಪೆರುಮಾನ್ ಯಾರು ಇವನು? ಪೇರಾಯು. ಇವನ್ ಯಾರು ಅನ್ಕೊಂಡಿದ್ದೀರಪ್ಪ? ಯಾರು ಹೇಳ್ತಾ ಇರೋದು? ಇವಳು ಕೊರವಂಜೆ ಹೇಳ್ತಾ ಇದ್ದಾಳೆ. ಸುತ್ತಲೂ ಎಲ್ರು ಇದ್ದಾರೆ, ಅವ್ರ ಅಮ್ಮ, ಇವ್ರ ಸ್ನೇಹಿತ ಎಲ್ಲರೂ ಇದ್ದಾರೆ. ಕೊರವಂಜೆ ಹೇಳ್ತಾಳೆ, ಪೇರಾಯಿರಮುಡೆಯಾನ್ ಪೇಯ್ಪೆಂಡೀರ್. ಅಯ್ಯೋ ಹುಚ್ಚಿಗಳ, ಇವನೇ ಕಣೆ ಪೇರಾಯಿರಮುಡನ್, ಇವನೇ ಭಗವಂತ. ಅಷ್ಟು ಗೊತ್ತಿಲ್ವಾ? ನುಮ್ಮ ಹಳೆ ತೀರಾನೋ ಶೈದಾನ್ ಏನ ಊರೈತಾಳ್. ನಿಮ್ ಮಗಳಿಗೆ ಬಂದಿರೋ ಕಾಯಿಲೆನು ಅವನಿಂದನೇ. ತೀರಾ ನೋವು ಅಂತ ಹೇಳಿದ್ರೆ ಯಾವ ಔಷಧಿಯಿಂದಲೂ ವಾಸಿಯಾಗದೆ ಇರುವಂತ ನೋವು. ಅವನ ಸಂಶ್ಲೇಷ ಸಿಕ್ಕಿದ್ರೆ ಮಾತ್ರನೇ ವಾಸಿ ಆಗುವಂತ ಕಾಯಿಲೆ. ಅದಕ್ಕೆ ಅದು ತೀರಾ ನೋಯ್ ಅಂತ ಅಂದ್ರೆ ಮೆಡಿಸನ್ ಇಲ್ದೆ ಇರೋ ಕಾಯಿಲೆ ಅಂತ ಅರ್ಥ ಅಂತ ಇಟ್ಕೊಳ್ಳಿ. ತೀರಾ ನೋಯ್ செய்தான் என்றுரைத்தாள். ಹೇಳ್ಬಿಟ್ಟು ಏನ್ ಮಾಡ್ತಾಳೆ? சிக்கன மத்தாரானும் மல்லாமை கேட்டங்கம்மனையும் போரார்வேல் கண்ணீர். ಹೇಳಿ. சிக்கன நும்மகளை தீரா நோய் செய்தான் என்றுரைத்தாள். நும்மகளை தீரா நோய் செய்தான் என உரைத்தாள். சிக்கனமத்தாரானும் மல்லாமை கேட்டெங்கள் நம்மனையும்.
சிக்கென மத்து ஆரானும் அல்லாமை கேட்டெங்களம்மனையும் போரார்வேல் கண்ணீர் அவனாகில் பூந்துழாய் போரார்வேல் கண்டீர் அவனாகில் பூன்றுழாய் தாராதொழியுமே தன்னடச்சி அல்லளே தாராதொழியுமே தன்னடிச்சியல்லளே மத்தாரானும் மல்லனே என்றொழிந்தாள் மத்தாரானும் அல்லனே என்றொழிந்தாள் ಇಲ್ಲಿನುಂ ಮಹಳೈ ತೀರಾ ನೋಯ್ ಶೈದಾನ್ ಎನ ಉರೈತಾಳೆ ಹೇಳಿದ್ನು ಈ ನೋವು ಅವನಿಂದನೇ ಆಗಿರೋದು. ಶಿಕ್ಕದ ಮತ್ತಾರಾನು ಅಲ್ಲ, ಬೇರೆ ಯಾರು ಅಲ್ಲ, ಬೇರೆ ಯಾವುದೇ ಪರದೇವತೆಯಿಂದನೂ ಆಗಿರೋ ನೋವಲ್ಲ ಇದು. ಕೇಳಿಸ್ಕೊಳ್ಳಿ, ಕೇಟೆಂಗಳಮ್ಮನೆಯು ನೀವು ಕೇಳಿ, ಅಮ್ಮ ನೀವು ಕೇಳ್ಕೊಳ್ಳಿ, ಸ್ನೇಹಿತರೆ ನೀವು ಎಲ್ಲ ಕೇಳ್ಕೊಳ್ಳಿ ಅಂತ ಹೇಳ್ತಾಳೆ. ಓರಾರ್ ವೇಲ್ ಕಣ್ಣೀರ್, ಇವ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ತುಂಬಾ ಚೆನ್ನಾಗಿರೋ ಕಣ್ಣುಗಳೆಲ್ಲ ಇರೋರು. ವೇಲ್ ಕಣ್ಣೀರ್ ಅವನಾಗಿಲ್ ಪೂಂತುಳ, ಏನ್ ಮಾಡಿ ಗೊತ್ತಾ ನೀವು, ಅವ್ನ ಎದೆ ಮೇಲೆ ಅವ್ನ್ ಮುಡ್ಕೊಂಡಿರ್ತಾನಲ್ಲ ಆ ಹೂವು, ಅದು ತುಳಸಿ ಇದೆಯಲ್ಲ, ಅದನ್ನ ತಾರಾದೊಳಿಯುವೆ ತನ್ನಡಚ್ಚಿಯಲ್ಲಳೆ, ಯಾರನ್ನಾದ್ರೂ ಕಳಿಸ್ಬಿಟ್ಟು ಅವ್ನ್ ಮುಡ್ಕೊಂಡಿರ್ತಾನಲ್ಲ ಆ ತುಳಸಿನ ತಗೊಂಬಂದು ಕೊಡಿ ಇವಳಿಗೆ. ಮತ್ತಾರಾನು ಮಲ್ಲನೆ ಎಂದ್ರೊಳಿಂದ, ಯಾರಾದ್ರೂ ಹೋಗಿಪ್ಪ ಬೇಗ ನೋಡ್ಕೊಂಡು ಸುಮ್ನೆ ನಿಂತ್ಕೋಬೇಡಿ ಅಂತ ಹೇಳ್ತೀರಲ್ಲ, ಅದೇ ತರ ಅವಳು ಹೇಳ್ತಾಳೆ. ಯಾರಾನು ಮಲ್ಲನೆ ಎಂದ್ರೊಳಿಂದಾಳ್, ಅವಳು ಹೊಟ್ಟೋದ್ಲು, ಹೋಗಿ ಹೋಗಿ ಯಾರಾದ್ರೂ ಒಬ್ರು ಹೋಗಿ ತಂದ್ಕೊಡಿ ಅವ್ರಿಗೆ ಆ ತುಳಸಿ ತಗೊಂಡ್ಬಂದು ಇವಳಿಗೆ ಮೂಸಿದ್ರೆ ಇವಳಿಗೆ ವಾಸಿ ಆಗ್ಬಿಡತ್ತೆ ಅಂತ ಹೇಳ್ತಾಳೆ. ನಾನವನೈ ಕಾರಾರ್ತಿರುಮೇನಿ ಕಂಡದುವೆ ಕಾರಣಮಾ, ನಾನವனை கார திருமீனி கண்டதுவே காரணமா, பேராபிதத்தா திரிதருவன், பேராபிதத்தா திரிதருவன், பின்னையும் மீரா புகுதலும் இவ்வுடலை தன்வாடை, பின்னையும் ஈரா புகுதலும் இவ்வுடலை தன்வாடை, சோரா மறுக்கும் வகையறியேன், சோரா மறுக்கும் வகையறியேன், நான் அவனை ಕಾರಾರ್ತಿರುಮೇನಿ ಕಂಡದುವೆ ಕಾರಣಮಾ, ನಾನ್ ನೋಡಿದೀನಿ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಕೇಳ್ರಿ. ಇವಳಿಗಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಕಾರ್ಮೋಡ ಬಣ್ಣದ ಭಗವಂತನನ್ನ ನೋಡಿದಾಳೆ. ನೋಡಿದಕ್ಕೋಸ್ಕರನೇ ಅವಳನ್ನೇ ನೆನೆಸ್ಕೊಂಡು ಪೇರಾಪಿದೆತ್ತ ತಿರಿತಾರೆ, ಅವಳ ಹೆಸರನ್ನೇ ಬಾಯಲ್ಲಿ ಜಲ್ಪಿಸ್ಕೊಂಡಿದ್ದಾಳೆ. ಪಿನ್ನೆಯು ಈರಾ ಪುಗುದಲು ಮಿಗುಡಲೇ ತನ್ಮಾಡೆ, ಹಾಗಾದ್ಮೇಲೆನೆ ಈ ತರ ಮೈ ಹೀಗೆ ಕೃಶವಾಗ್ಬಿಡ್ತು ಅವಳಿಗೆ. ಮತ್ತೆ ತಣ್ಮಾಡೆ, ಇದು ಈ ತಂಗಾಳಿ ಬೀಸಿದ್ರೆ ಇವಳಿಗೆ ಆಗೋದೇ ಇಲ್ಲ. ಶೋರಾಮರು ಅದೆಲ್ಲ ಯಾವ್ದು ಹಿಡ್ಸೋಲ್ಲ ಅಂತ ಹೇಳ್ತಾರಲ್ಲ, ತಂಗಾಳಿ ಒಳ್ಳೆ ಸುವಾಸನೆ ಇವ್ಯಾವ್ದು ಇಷ್ಟ ಆಗೋದಿಲ್ಲ. ಶೋರಾಮರಕ್ಕಂ ವಹಯರಿ, ಏನ್ ಇದೆಲ್ಲ ಈ ತರ ಈ ಕಾಯಿಲೆ ವಾಸಿ ಆಗ್ಬೇಕು ಅಂತ ಹೇಳಿದ್ರೆ ಅವ್ನ್ ಮುಡ್ಕೊಂಡಿರೋ ತುಳಸಿ ತಂದೇ ಕೊಡ್ಬೇಕು. ಅದು ಶೋರ ಮರುಕ್ಕುಂ ವಹಯರಿಯನ್, ಇದು ಬಿಟ್ರೆ ಬೇರೆ ದಾರಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. சூழ் குழலார் ஆரானும் மேசுவார் என்னுமதன் பழியை, சூழ் குழலார் ஆரானும் ஏசுவர் என்னுமதன் பழியை, வாராமல் காற்பதற்கு வாழா இருந்தொழிந்தேன், வாராமல் காப்பதற்கு வாழா இருந்தொழிந்தேன், வாராய் மடநெஞ்சே, வாராய் மடநெஞ்சே, வந்து மணிவண்ணன் சீரார் திருத்துழாய் மாலை நமக்கருளி, வந்து மணிவண்ணன் சீரா திருத்துழாய் மாலை நமக்கருளி, தாராந்தரின் ಓಕೆ. ತಾರಾಂತರು, ಒಂದ್ ನಿಮಿಷ ಎಲ್ಲ ಹೊಟ್ಟಾಯ್ತು, ಈ ಫೋನ್ ಬಂತು ಯಾವ್ದು. ವಾರ ಮಡ ನಿಂಜ ಆಯ್ತಲ್ವಾ? ಆಯ್ತು.
ஷீரார் திருத்துழாய். மணிவண்ணன் ஷீரார் திருத்துழாய் மாலை நமக்கருளி. மணிவண்ணன் ஷீரார் திருத்துழாய் மாலை நமக்கருளி. தாரான் தருமென்றும் இரண்டத்திலொன்றதனை. தாரான் தருமென்று இரண்டத்திலொன்றதனை. ஆரானும் ஒன்னாதார் கேளாமே சொன்னக்கால். ஆரானும் ஒன்னாதார் கேளாமே சொன்னக்கால். ஆராயுமேலும் பணி கேட்டதன்றெனிலும். ஆராயுமேலும் பணி கேட்டதன்றெனிலும். போராதொழியாதே போந்திடு நீ என்றேற்கு. போராதொழியாதே போந்திடு நீ என்றேற்கு. காரார் கடல் வண்ணன் பின் போக நெஞ்சமும். காரார் கடல் வண்ணன் பின் போன நெஞ்சமும். வாராதே என்னை மறந்ததுதான். ವಾರಾದೆ ಎನ್ನೆ ಮರಂದದುತಾನ್. ಈಗ ಪರಾಂಶ ನಾಯಿಕೆಯು ಬರಕಾಲ ನಾಯಿಕೆ ಅವಳೆ ಹೇಳ್ತಾಳೆ, ಶೂ ಕುಳರಾಯ ಆರಾನೊಮ್ಮೇಶುವನ್ ಎನ್ನು ಮದನ್ ಪಳಿಯೇ. ನೋಡಿ ಇವರೆಲ್ಲರೂ ಏನಾದ್ರು ಹೇಳ್ತಾರೆ ಅನ್ನೋದಕ್ಕೂ ನಾನೇನು ಅಂಜಲ್ಲ. ವಾರಾಮಲ್ ಕಾರ್ಪದಕ್ಕೆ ವಾಳ ಇರಂದೊಳಿಂದೇನೆ. ಹೀಗೆ ಅವನಿಗೋಸ್ಕರನೇ ಕಾಯ್ತಾ ಕಾಯ್ತಾ ನನ್ನ ಜೀವನನೇ ನಾನು ಹಾಳು ಮಾಡ್ಕೊಂಡ್ಬಿಟ್ಟೆ. ನನ್ನ ಮನಸ್ಸು ಕೂಡ ನನ್ನ ಹತ್ರ ಇಲ್ಲ, ಅದು ಕೂಡ ಅಲ್ಲೇ ಹೊಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಭಗವಂತನ ಹತ್ರನೇ ಹೋಗಿದೆ. ವಾರಾಯ್ ಮಡನೆಂಜೆ, ಮನಸ್ಸನ್ನ ಕರೀತಾಳೆ, ಹೋಗಿ ನೀನು ಹೋಗಿ ನೋಡ್ಕೊಂಡ್ ಬಾ, ಅವನು ಏನಿದಾನೆ, ನನ್ನ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾನ, ನನ್ನ ಬಗ್ಗೆ ಏನಾದ್ರೂ ಹೇಳ್ತಾನ ಅಂತ ಕೇಳ್ಕೊಂಡ್ ಬಾ ಅಂತ ಹೇಳಿದ್ರೆ ನೀನು ಹೋಗಿ ಅವನ ಹತ್ರನೇ ಇದ್ಬಿಟ್ಟಿದೀಯಾ. ವಾರಾಯನ್ ಮಡನೆಂಜೆ ಕರೀತಾಳೆ ಮನಸ್ಸನ್ನ. ಒಂದು ಮಣಿವಣ್ಣನ್ ಶೀರಾ ತಿರುತ್ತುಳಾಯ್ ಮಾಲೈ ನಮಕ್ಕರುಳಿ. ನೀನ್ ಅಲ್ಲಿ ಹೋಗಿ ಅವನ ಹಾರವನ್ನು ತಗೊಂಡ್ ಬಾ, ತುಳಸಿ ಹಾರವನ್ನ. ತರದಿಲ್ವಾ? ತರ್ತೀಯೋ ತರಲ್ವೋ ಗೊತ್ತಿಲ್ಲ. ತಾರಾನ್ ತರುಮೆಂಡ್ರೆ, ಅವ್ನ್ ಕೊಡ್ತಾನ ಇಲ್ವೋ ಅದನ್ನಾದ್ರೂ ಕೇಳ್ಕೊಂಡ್ ಬಾ. ಅದನ್ನ ಹೇಳ್ತಾಳೆ. ತಾರಾನ್ ತರುಮೆಂಡ್ರುಂ இரண்டத்தில் ஒன்றதனை. ಎರಡರಲ್ಲಿ ಒಂದ್ ಕೇಳ್ಕೊಂಡ್ ಬಾ, ಕೊಡ್ತಾನೋ ಕೊಡಲ್ವೋ ಅದನ್ನಾದ್ರೂ ಕೇಳ್ಕೊಂಡ್ ಬಾ. ಆರಾನು ಮೊನ್ನಾದಾರ್ ಕೇಳಾಮೇ ಸೊನ್ನಕ್ಕಾಲ್. ಹೇಳಿ, ಯಾರಾದ್ರೂ ಅದ್ ಹೇಳಿದ ಮಾತನ್ನ ಕೇಳಿಪ್ಪ, ಯಾರಾದ್ರೂ ಹೋಗಿ ಬೇಗ ಆ ಕೆಲಸ ಮಾಡಿ ಅಂತ ಹೇಳ್ತಾರೆ. ಆರಾಯು ಮೇಲುಂ ಪಣಿ ಕೇಟ್ಟದಂಡೆನಿಲುಂ. ಸರಿ, ಇವಾಗ ಇಷ್ಟೆಲ್ಲ ಪಣಿ ಅಂತ ಹೇಳಿದ್ರೆ ಹಳಬರು ದೊಡ್ಡವರು ಗೊತ್ತಿರೋರು ಎಲ್ಲ ಹೇಳಿರೋ ಮಾತು ಹೇಳಿದಾರಲ್ವಾ, ಇದಕ್ ಬೇರೆ ಏನೋ ಮದ್ದಿಲ್ಲ, ಅವನು ತುಳಸಿನ ತರಬೇಕು ಅಂತ ಕೇಳಿ ಅವ್ರ ದೊಡ್ಡವ್ರ ಮಾತು ಕೇಳ್ಕೊಂಡು ಓರಾದೊಡಿಯಾದೆ ಪೂಂದಿಡನಿ ಎಂದ್ರೇರ್ತು. ಹೋಗಿ ಕಾರ ಏನು ಯಾರಾದ್ರೂ ಒಬ್ರು ಹೋಗಿ ಕೆಲಸ ಮಾಡ್ಬಾರ್ದ ಅಂತ ಕೇಳ್ತಾಳೆ. ಕಾರಾರ್ ಕಡಲ್ ಕಾರಾರ್ ಕಡಲ್ ಮಣ್ಣನ್ ಪಿನ್ ಪೋನ ನೆಂಜಮುಂ. ನನ್ನ ಮನಸ್ಸು ನೋಡಿ, ನಾನು ಕರಿತಾ ಇದ್ದೀನಿ, ಬರ್ತಾನೆ ಇಲ್ಲ. ಆ ಕಾರಾರ್ ಕಡಲ್ ಮಣ್ಣನ್, ಆ ಸಮುದ್ರ ಬಣ್ಣದ ಭಗವಂತ ಇದ್ದಾನಲ್ಲ, ಅವನ್ ಹಿಂದೆ ಹೋಗ್ಬಿಟ್ಟಿದೆ. ಪೋನ ನೆಂಜಮು ವಾರಾದೆ ಎನ್ನೈ ಮರಂದದು ಹೋಗಷ್ಟೇನೆ ಗಾನ್ ಸೇಕದು. ಇನ್ನು ಬರೋದಿಲ್ಲ ಅಂತ ಕಾಣುತ್ತೆ. ಬರೋದಿಲ್ಲ, ಪರವಾಗಿಲ್ಲ, ನನ್ನನ್ನು ಮರೆತು ಬಿಟ್ಟಿದೆ. ತಾನು ಯಾರಿಗೆ ಸಂಬಂಧಪಟ್ಟವನು ಅಂತ ಮರೆತು ಬಿಟ್ಟು ತಾನು ಅಲ್ಲೇ ಇದ್ಬಿಟ್ಟಿದೆ ಅಂತ ಹೇಳ್ತಾನೆ. ಇಲ್ಲಿಂದ ಹೇಳ್ತೇಣ. ವಲ್ವಿನಯೇನು ಊರಾರುಹಪ್ಪದೇ ಆಯಿನೇನ್. ವಲ್ವಿನಯೇನ್ ಊರಾರುಹಪ್ಪದೇ ಆಯಿನೇನ್. ಇದು ಹೇಗೆ, ನಿಮ್ಗೆಲ್ಲ ಲೇಟ್ ಆಗತ್ತಾ ಇಲ್ಲ ಇದನ್ನ ಮುಗಿಸ್ಬಿಡ್ಲಾ? ತಿರುಮಡ ಸಿರಿಯ ತಿರುಮಡಲ್ಲ ನೀವು ಹೇಗೆ ಹೇಳಿದ್ರೆ ಹಾಗೆ. ಇಲ್ಲ ಇನ್ನೊಂದು ಕ್ಲಾಸಿಗೆ ಮುಂದಕ್ಕೆ ಹೋಗುತ್ತೆ, ಮುಗಿಸ್ಬಿಡ್ಲಾ ಇದನ್ನ? ಓಕೆ, ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 10 ನಿಮಿಷದಲ್ಲಿ ಆಗೋಗುತ್ತೆ. 1 minute ಅಲ್ಲಿ ಎಂಡ್ ಆಗೋಗುತ್ತೆ. ಓ, ಇದ ಎಂಡ್ ಆಗತ್ತಾ? ಸರಿ, ಓಕೆ. ಹಾಗಾದ್ರೆ ಇದು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇದು ಸಬ್ಸ್ಕ್ರೈಬ್ ಮಾಡ್ಲೇಬೇಕು, ಇದಾದ್ರೆ ಇದು ತಲೆನೋವು. ಯಾಕಂದ್ರೆ 2-3 ಸತಿ ಕಟ್ಟಾಗಿ ಬರುತ್ತೆ, ಆಮೇಲೆ ರೆಕಾರ್ಡ್ ಮಾಡೋರ್ಗು ತೊಂದರೆ ಆಗುತ್ತೆ.
ಅದೇ ಇವತ್ತಿಗೆ ಇಲ್ಲಿ ನಿಲ್ಸ್ಕೊಳ್ತೀನಿ. ತಿರುಮಂಗೈಯಾಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋ